ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಆಪಮ್ ಮಾಡ್ತಾಯಿದ್ದೀನಿ. ಆಪಮ್ ಅಂದರೆ ಅದೊಂಥರ ದೋಸೆ ಥರ ಮೆತ್ತಿಗೆ ಚೆನ್ನಾಗಿರುತ್ತೆ. ಇಡ್ಲಿಗಿಂತ ಸ್ಮೂತಾಗಿರುತ್ತೆ ತಿನ್ನೋದಕ್ಕೆ. ತುಂಬ ಜನ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮಾಡೋಕ್ಕೆ ಹೋಗೋದಿಲ್ಲ. ಇದು ಚಟ್ನಿ ಜೊತೆ ಸಾಗು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು 4 ಅವರ್ ನೆನೆಸ್ಬೇಕು. ನೋಡಿ, ಒಂದು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು 4 ಅವರ್ ನೆನೆ ಹಾಕಬೇಕು. ಅದಕ್ಕೆ ಅರ್ಧ ಕಪ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು 1 ಅವರ್ ಇರುವಾಗ ನೆನೆಸ್ಬಿಟ್ರೆ ಒಟ್ಟಿಗೆ ರುಬ್ಬಿದ್ರೆ ಸಾಕು. ನೋಡಿ, ಆಪಮ್ಗೆ ನೆಂದಿದೆ ಅಕ್ಕಿ ಮತ್ತು ಮೆಂತ್ಯ. ಇದು ಅವಲಕ್ಕಿನೂ ನೆಂದಿದೆ. ಎರಡು ಸೇರಿಸಿ ನಾನು ರುಬ್ಕೊಂಡು ತೋರಿಸ್ತೀನಿ. ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಷ್ಟು ನೈಸ್ ಇದ್ದರೆ ಸಾಕು. ನೈಸಾಗಿರಬೇಕು ಅಪ್ಪಮ್ಗೆ. ನೋಡಿ, ಹಿಟ್ಟು ಆಗಿದೆ, ನೈಸಾಗಿದೆ. ಇದು ಉಪ್ಪು ಬರಬೇಕು, ಸ್ಮೂತಾಗಿ ಬರಬೇಕು ಅಂದರೆ. ನೋಡಿ, ಆಪಮ್ ಮಾಡೋಕ್ಕೆ ಕಡಾಯಿ ಇಟ್ಟಿದ್ದೀನಿ. ಬಾಣಲೆ, ಇದು ಕಬ್ಬಿಣದ ಬಾಣಲೆ. ಮೊದಲೇ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ತೊಳೆದ ತಕ್ಷಣ ಇಟ್ಟರೆ ಅದು ಬರೋದಿಲ್ಲ. ಆಪಮ್ ಮೇಲೆ ಹೇಳಲ್ಲ, ಅದಕ್ಕೆ ಮೊದಲೇ ಎಣ್ಣೆ ಹಚ್ಚಿ ಇಡಬೇಕು. ಕಾಯ್ತಾ ಇದೆ, ಕಾದಿದೆ. ಈಗ ಹಾಕ್ತಾ ಇದ್ದೀನಿ. ಸಣ್ಣ ಉರಿಲೇ ಮಾಡಬೇಕು. ಸುತ್ತ ತೆಳ್ಳಗೆ ಮಧ್ಯ ದಪ್ಪಗೆ ಬರುತ್ತೆ. ಸಣ್ಣ ಉರಿಲೇ ಮಾಡಬೇಕು. ಮಧ್ಯ ಬೆಂದೋಗಿರುತ್ತೆ, ಸುತ್ತ ಬೆಂದಿರಲ್ಲ. ನೋಡಿ, ಈ ಥರ ಬರ್ತಾ ಇದೆ. ಆಗಿದೆ ಈಗ. ನೋಡಿ, ಮಧ್ಯ ಉಬ್ಬಿದ ಉಪ್ಪು ದೋಸೆ, ಆಪಮ್ ದೋಸೆ. ನೋಡಿ, ಸುತ್ತ ತೆಳ್ಳಗೆ ಮಧ್ಯ ದಪ್ಪ ಬಂದಿರುತ್ತೆ. ಈಗ ಇನ್ನೊಂದು ಹಾಕ್ತೀನಿ. ಕೆಂಪು ಚಟ್ನಿ ಜೊತೆ ಇದು ಉಪ್ಪು ದೋಸೆ, ಆಪಮ್ ದೋಸೆ ತುಂಬ ಚೆನ್ನಾಗಿರುತ್ತೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.